ಥ್ಯಾಂಕ್ ಯು. ಓಕೆ, ಸೊ ದೀಪಕ್ ಅವರೇ, ಈಗ ನಿಮ್ಮ ಮದರ್ ಟಂಗ್ ಅಲ್ಲಿ ಮೂವಿ ಮಾಡಿದ್ದು ಫಸ್ಟ್. ನೀವು ಹಿಂದೆ ಮಾಡಿದಿರಿ, ಆಗ್ಲೂ ಮಂಗಳೂರು ಜನರು ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ. ಬಟ್ ತುಳುವಲ್ಲಿ ನೀವು ಮಾಡಿರೋದು ಇರುತ್ತಲ್ಲ, ಅದನ್ನ ನಿಮ್ಮ ಭಾಷೆನಲ್ಲಿ ಹೇಗೆ ಕೇಳೋದಕ್ಕೆ ಅಂತ ಕಾಯ್ತಾ ಇದ್ರು. ಎಷ್ಟು ಖುಷಿ ಅನಿಸ್ತು? ಕಷ್ಟ ಏನಾದ್ರು ಆಯ್ತಾ? ಸೈಕಲ್ ಹೊಡೆದ್ರ ಅಥವಾ ಈಸಿ ಆಯ್ತಾ? ತುಂಬಾ 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 ಸಂತೋಷ. ಒಂದು ವೇಳೆ ನಾನು ಈ ಸಿನಿಮಾ ಯಾವುದೋ ಒಂದು ಕಾರಣಕ್ಕೆ ಮಾಡದೆ ಹೋಗಿದ್ರೆ ಇಲ್ಲ, ಜೀವನ ಪರ್ಯಂತ ನನಗೆ ಒಂದು ರಿಗ್ರೆಟ್ ಇರ್ತಾ ಇತ್ತು. ಅಂದ್ರೆ ನಾನು ಹತ್ತು ಬಿಡ್ತಾ ಇದ್ದೆ ನಾನು ಸಿನಿಮಾ ನೋಡಿದಾಗ. ಅಂದ್ರೆ ಅಷ್ಟು ಒಳ್ಳೆ ರಿಯಾಕ್ಷನ್ಸ್ ಬರ್ತಾ ಇದೆ ಕ್ಯಾರೆಕ್ಟರ್ಗೆ, ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಬಿಕಾಸ್ ನನಗೆ ಇವ್ರ ಜೊತೆ ಕೆಲಸ ಮಾಡುವಾಗ ಐ ರಿಮೆಂಬರ್ಡ್ ಪುರಿ ಜಗನ್ನಾಥ್, ಇಸ್ಮಾರ್ಟ್ ಶಂಕರ್ದು. ಯಾಕೆ ಅಂತಂದ್ರೆ ಇಟ್ಸ್ ಸೇಮ್ ಅಂತಲ್ಲ, ಸಿಮಿಲರ್ ವೇ ಆಫ್ ನರೇಟಿಂಗ್ ದ ಸೀನ್ ಆರ್ ವಾಟ್ ಏನು ಬೇಕು ನನಗೆ ಆರ್ಟಿಸ್ಟಿಂದ. ಇಟ್ಸ್ ಸೇಮ್, ಅಂದರೆ ನನಗೆ ಇಷ್ಟು ಬೇಕು, ನೀವು ಇದನ್ನು ಮಾಡಿ ಅಂತ. ಸೊ ಎವ್ರಿಥಿಂಗ್ ಈಸ್ ಫೋಕಸ್ಡ್ ಆ್ಯಂಡ್ ಪ್ಲ್ಯಾಂಡ್ ಆಗಿ ಇತ್ತು ಅಲ್ಲಿ. ಇನ್ನೊಂದು ಏನಂತಂದರೆ, ನಾವು ಮಕ್ಕಳಿರುವಾಗಲಿದ್ದ ನಾವು ಒಂದು ಪದ ಬಳಕೆ ನಮ್ದು ಒಂದು ಮಾತೃಭಾಷೆಯಲ್ಲಿ ಬೇರೆ ಬೇರೆ ಇರುತ್ತೆ. ಬಟ್ ಇನ್ನು ನಿಮ್ದು ಬೇರೆ ಇರುತ್ತೆ, ನಂದು ಬೇರೆ ಇರುತ್ತೆ, ರೂಪೇಶ್ ಆ ಥರ ಬೇರೆ ಇರುತ್ತೆ. ಇಲ್ಲಿ ಬಂದಾಗ ಏನಾಯ್ತು, ಅಲ್ಲಿ ತುಳು ಅವ್ರು ಬರೆದಿರೋ ಡೈಲಾಗ್ಸ್ ಅವ್ರಿಗೆ ಅದೇ ಥರ ಬೇಕಿತ್ತು, ಇಲ್ಲಾಂದ್ರೆ ಆ ಮಜಾ ಬರ್ತಾ ಇರಲಿಲ್ಲ ಕ್ಯಾರೆಕ್ಟರ್ಗೆ, ಡೈಲಾಗ್ ಡೆಲಿವರಿ. ಬಟ್ ನಾನು ಅದನ್ನು ಕಂಟೆಂಟ್ ಆಗಿ ಹಾಕ್ಕೊಂಡು ನನ್ನ ವರ್ಡ್ಸಲ್ಲಿ ಹಾಕಿದ್ರೆ ಅದು ಕರೆಕ್ಟಾಗಿ ಬರ್ತಾ ಇರಲಿಲ್ಲ. ಸೊ ನಾನು ಫಸ್ಟ್ ಮೂವಿ ಆ್ಯಕ್ಚುಲಿ ನಾನು ತೆಲುಗು ಆದ ನಂತರ ಪ್ರಾಂಪ್ಟ್ ತಗೊಂಡೋಗಿರೋದು ಇದರಲ್ಲಿ. ಸೋಕ್ಷಿತ್ ಅಂತ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಇದ್ದಾರೆ, ಸೊ ಅವರಿಂದ ಪ್ರಾಂಪ್ಟ್ ತಗೊಂಡಿರೋದು. ಇನ್ಫ್ಯಾಕ್ಟ್ ಫಸ್ಟ್ ನಗು ಬಂತು, ನನ್ನ ಮಾತೃಭಾಷೆಗೆ ನಾನು ಪ್ರಾಂಪ್ಟ್ ತಗೋಬೇಕಾ, ನಾನು ಮೆಮೊರೈಸ್ ಮಾಡೋಕ್ಕಾಗಲ್ವಾ ಅಂತ. ಬಟ್ ಅದು ಅಂದರೆ ನಾನು ಚೇಂಜ್ ಮಾಡಿದ್ರೆ ಅದು ಮಜಾ ಬರ್ತಾ ಇರಲಿಲ್ಲ. ಯಾವ ಡೈಲಾಗ್ ತುಂಬಾ ಕಷ್ಟ ಅನ್ಸುತ್ತೆ ನಿಮಗೆ? ಡೈಲಾಗ್ ಕಷ್ಟ ಅಂತಲ್ಲ, ಬಟ್ ಆ ಕಂಟೆಂಟ್ ಅನ್ನ ನಾನು ಅಲ್ಲಿ ವರ್ಡ್ಸ್ ಚೇಂಜ್ ಮಾಡಿದ್ರೆ, ಹಿಂದೆ ಮುಂದೆ ಮಾಡಿದ್ರೆ ಫುಲ್ ಮಜಾ ಹೋಗ್ತಾ ಇತ್ತು ಆ ಒಂದು ಕ್ಯಾರೆಕ್ಟರ್ದು ಅಥವಾ ಆ ಸೀನ್ ಇದ್ದು. ಸೊ ಅದಕ್ಕೋಸ್ಕರ ಪ್ರಾಂಪ್ಟ್ ಫೇಮಸ್ ಡೈಲಾಗ್ ಹೇಳ್ಬೋದಾ? ನಮ್ಮ ವೀಕ್ಷಕರಿಗೆ ಕಾಯ್ತಾ ಇದ್ದಾರೆ ನಿಮ್ಮ ಧ್ವನಿಯಲ್ಲಿ. ಈತ ಓಟಗೊಂತದು ಗೆಂದದು ಈ ಊರು ಬ್ರಿಡ್ಜ್ ಕಟ್ಟಾರನ. ಸೊ ಇದೇ ಒಂದು ಟೋನ್ ಅಲ್ಲಿ ಸೊ ಮೂವಿ ನೋಡೋದಕ್ಕೂ ಕೂಡ ರಿಕ್ವೆಸ್ಟ್ ಮಾಡ್ಬಿಡಿ, ನೋಡೋಣ. ಇದೇ ಟೋನ್ ಇರಬೇಕಾದ್ರೆ ಟೋನ್ ಚೇಂಜ್ ಮಾಡೋ ಆಗಿಲ್ಲ, ಅದೇ ಖಡಕ್ ಡೈಲಾಗ್. ಜೈ ಮೂವಿ ರಿಲೀಸ್ ಆತನಂತ ಗೊತ್ತು ನತೆ, ಎಲ್ರಿಗೂ ಗೊತ್ತಲ್ವಾ ಜೈ ಮೂವಿ ರಿಲೀಸ್ ಆಗಿದೆ ಅಂತ. ಯಾಕೆ ನೋಡಲ್ಲ? ಥಿಯೇಟ್ರಲ್ಲಿ ನೋಡಬೇಕು, ಥಿಯೇಟ್ರಲ್ಲಿ ನೋಡಬೇಕು, ಫ್ಯಾಮಿಲಿ ಸಮೇತ. ಏನೋ ಇವತ್ತೆಲ್ಲ ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಈ ಮೂವಿನಲ್ಲಿ ಸ್ಪೆಷಲಿ ಅಂದ್ರೆ ತುಳು ಮೂವಿಗಳಲ್ಲಿ ಫಸ್ಟ್ ಟೈಮು ಹೆಲಿಕಾಪ್ಟರ್ನ ಯೂಸ್ ಮಾಡಿದ್ರು. ಎಷ್ಟು ಖುಷಿ ಅನಿಸ್ತು? ಯಾಕೆ ಆ ಥಾಟ್? ಆ ಥಾಟ್ ಏನಕ್ಕೆ ಅಂತಂದ್ರೆ, ಸುನಿಲ್ ಶೆಟ್ಟಿ ಅವರು ಯಾವಾಗ ಈ ಸಿನಿಮಾ ಮಾಡ್ತಾರೆ ಅಂತ ಒಪ್ಕೊಂಡ್ರು, ಅದೇ ನಮಗೊಂದು ದೊಡ್ಡ ಸರ್ಪ್ರೈಸ್ ಅಂತ ಅನ್ನೋದಕ್ಕಿಂತಲೂ ಒಂದು ದೊಡ್ಡ ಖುಷಿಯ ವಿಚಾರ ಅದು. ಸುನಿಲ್ ಶೆಟ್ಟಿ ಅವರು ಒಂದು ಸಿನಿಮಾ ಮಾಡ್ತಾರೆ, ಅದು ತುಳು ಭಾಷೆಯಲ್ಲಿ ಮಾಡ್ತಾರೆ, ಅದು ನಮ್ಮ ಸಿನಿಮಾನ ಒಪ್ಕೊಂಡ್ರು. ಎಷ್ಟೋ ಜನ ಅವ್ರಿಗೆ ಅಪ್ರೋಚ್ ಆಗಿದ್ರು, ನಮ್ಮ ಸಿನಿಮಾನ ಒಪ್ಕೊಂಡ್ರು ಅವರು. ಬಿಕಾಸ್ ಇದು ಒಂದು ಸ್ವಲ್ಪ ಒಂದು ನೆಲದ ಬಗ್ಗೆ ಇದೆ, ಒಂದು ಮಣ್ಣಿನ ಬಗ್ಗೆ ಇದೆ, ಊರಿನ ಬಗ್ಗೆ ಇದೆ ಅನ್ನೋವಂಥ ಒಂದು ವಿಷಯಕ್ಕೋಸ್ಕರ ಒಪ್ಕೊಂಡ್ರು. ಅವ್ರು ಒಪ್ಕೊಂಡಿದ್ದು ಮಾತ್ರ ಅಲ್ಲ, ಅವ್ರೊಂದು ಮಾತು ಹೇಳಿದ್ರು, ಇದು ನನ್ನ ಭಾಷೆಗೋಸ್ಕರ ನಾನು ಮಾಡ್ತಾ ಇರೋವಂಥ ಸಿನಿಮಾ, ನಾನು ಬೇರೆ ಕಮರ್ಷಿಯಲ್ ಆಗಿ ಇದನ್ನು ಯಾವತ್ತೂ ತಗೊಳ್ಳಲ್ಲ, ನನಗೆ ₹1 ನೀನು ಪೇಮೆಂಟ್ ಕೊಡಬೇಡ ಅಂತ. ಸೊ ಅಲ್ಲಿ ತನಕ ಅವ್ರು ಬರ್ತಾರೆ ಅಂದಾಗ ನನ್ನ ತಲೆಯಲ್ಲಿ ಇತ್ತು, ಅಯ್ಯೋ ಅವ್ರು ಬರ್ತಾರೆ, ಬಜೆಟ್ ಹೆವಿ ಆಗುತ್ತೆ, ಸೊ ಏನು ಮಾಡೋದು, ಅವ್ರ ಪೇಮೆಂಟು ಹೆವಿ ಇರುತ್ತೆ ಅಂತ. ಸೊ ಅವ್ರು ಯಾವಾಗ ನನಗೆ ದುಡ್ಡು ಬೇಡ ಅಂತ ಹೇಳಿದ್ರು, ಆವಾಗ ನನಗೆ ಥಾಟ್ ಬಂತು, ಅಂದರೆ ಪ್ಲ್ಯಾನಿಂಗಲ್ಲಿತ್ತು ಬಟ್ ಕನ್ಫ್ಯೂಷನಲ್ಲಿತ್ತು. ಸೊ ಈಗ ಎಷ್ಟು ಖರ್ಚು ಮಾಡಬೇಕೇನು ಅಂತ. ಬಟ್ ಅದಾದಮೇಲೆ ನಮಗೆ ಕ್ಲಾರಿಟಿ ಸಿಕ್ತು. ಇವಾಗ ಅವರು ದುಡ್ಡಿನ ಮುಖ ನೋಡಿಲ್ಲ ಈ ಸಿನಿಮಾ ಮಾಡಬೇಕಾದ್ರೆ. ಸೊ ಸುನಿಲ್ ಶೆಟ್ಟಿ ಅವ್ರನ್ನ ತೋರಿಸ್ಬೇಕಾದ್ರೆ ನಾನು ಕೂಡ ದುಡ್ಡಿನ ಮುಖ ನೋಡಬಾರ್ದು. ಸೊ ಅವ್ರು ಬರ್ತಾರೆ ಅಂತಂದರೆ ಸುನಿಲ್ ಶೆಟ್ಟಿ ಅವರು ನಮ್ಮ ಸಿನಿಮಾದಲ್ಲಿ ಸುನಿಲ್ ಶೆಟ್ಟಿ ಆಗೇ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರನ್ನ ತೋರಿಸ್ಬೇಕಾದ್ರೆ ಅದೇ ಆರ ಇರಬೇಕು, ಅವ್ರ ಆರನ ಕ್ಯಾರಿ ಮಾಡ್ತಾರೆ, ಆ ಫ್ರೇಮಲ್ಲೂ ಅದೇ ಆರ ಇರಬೇಕು. ಇವಾಗ ನೋಡಿ, ನಮ್ಮ ಸಿನಿಮಾ ನೋಡಿದ್ರೆ ದೊಡ್ಡ ದೊಡ್ಡ ಕಾರಲ್ಲಿ ಎಂಟ್ರಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಎಂಟ್ರಿ ಎಲ್ಲ ಆಗಿದೆ. ಸೊ ಇವಾಗ ಸುನಿಲ್ ಶೆಟ್ಟಿ ಅವ್ರು ಬರೋವಂಥ ಟೈಮಿಂಗ್ ಹೆಂಗಿದೆ ಅಂತಂದರೆ, ಎಲ್ಲ ರೀತಿಯ ಎಂಟ್ರಿಗಳನ್ನು ಸಿನಿಮಾದಲ್ಲಿ ನೋಡಾಗಿದೆ. ಇವ್ರದ್ದೊಂದು ರೀತಿನಲ್ಲಿ ಎಂಟ್ರಿ ಆಗುತ್ತೆ, ಇವಾಗ ನಾನೊಂದು ರೀತಿನಲ್ಲಿ ನಂದೊಂದು ಎಂಟ್ರಿ ರಿಯಾಕ್ಷನ್ಸ್ ಆಗುತ್ತೆ. ಸೊ ತುಂಬ ಆಗಿರುತ್ತೆ. ಅವ್ರು ಬರಬೇಕಾದ್ರೆ ಅದು ವಾವ್ ಅಂತ ಅನ್ನಿಸ್ಬೇಕು. ಅಥವಾ ಇವಾಗ ಸುನಿಲ್ ಶೆಟ್ಟಿ ಅವ್ರನ್ನ ಆ್ಯಸ್ ಅ ಪರ್ಸನ್ ಹೊರಗಿಟ್ರು ಕೂಡ ಆ ಕ್ಯಾರೆಕ್ಟ್ರಾಗಿ ನೋಡೋದಾದರೆ, ಆ ಕ್ಯಾರೆಕ್ಟರ್ ಸ್ಕ್ರೀನಲ್ಲಿ ಬರಬೇಕಾದ್ರೆ ಏನೋ ಒಂದು ದೊಡ್ಡದಾಗಿ ಲಾಂಚಿಂಗ್ ಬೇಕಲ್ಲಿ. ಅವರು ನಾರ್ಮಲ್ ಆಗಿ ಬಂದರೆ ಆ ಒಂದು ಏನಂತೀವಿ ಡೆಪ್ತ್ ಇರಲ್ಲ ಆ ಕ್ಯಾರೆಕ್ಟರ್ಗೆ. ಸೊ ನಾವು ಸುಮ್ಮನೆ ಮಾತಾಡಿದಾಗ ಹಿಂಗೆ ಫ್ಲೋಲ್ಲಿ ಬಂದಿದ್ದು, ಹೆಂಗೆ ಅವರು ಸ್ಕ್ರೀನಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತ ನಾವು ಹಿಂಗೆ ಡಿಸ್ಕಷನ್ ಮಾಡ್ತಾ ಇರಬೇಕಾದ್ರೆ ನಮ್ಮ ರೈಟರ್ ಒಬ್ಬರು ಹೇಳಿದ್ರು, ಸುಮ್ಮನೆ ತಮಾಷೆಗೆ,
ಹೆಲಿಕಾಪ್ಟ್ರಲ್ಲಿ ತರಿಸ್ಕೊಂಡ್ಬಿಡೋಣ ಹಂಗಾದ್ರೆ ಅಂತ. ನಾನು ಆವಾಗ ತಮಾಷೆಲಿ ಶುರು ಆದಂತಹ ಮಾತು. ಆಮೇಲೆ ಹೋಗ್ತಾ 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 ನಾನು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡೆ. ಅಂದರೆ ಟ್ರೈ ಮಾಡ್ಬೋದಲ್ವಾ, ಒಂದು ಸ್ವಲ್ಪ ಬಜೆಟ್ ಜಾಸ್ತಿ ಮಾಡಿ ಹೆಲಿಕಾಪ್ಟರ್ ತರಿಸ್ಬೋದಲ್ವಾ, ಹಿಂಗೆಲ್ಲ ಶುರುವಾದ ಮಾತುಕತೆ. ಅದು ಸೀರಿಯಸ್ ಆಗ್ತಾ ಹೋಯ್ತು. ಮತ್ತೆ ತಲೆಯಲ್ಲಿ ಹೆಂಗೆ ಬ್ಯಾಕ್ ಆಫ್ ದ ಮೈಂಡ್ ಫಿಕ್ಸ್ ಆಯಿತು ಅಂತಂದರೆ, ಸುನಿಲ್ ಶೆಟ್ಟಿ ಅವ್ರು ಬಂದರೆ ಹೆಲಿಕಾಪ್ಟ್ರಲ್ಲೇ ಬರಬೇಕು ಅಂತ. ಮತ್ತು ಬಜೆಟ್ ಎಲ್ಲ ನಾವು ನೋಡಿಲ್ಲ. ಸೊ ಅದಕ್ಕೆ ದೊಡ್ಡ ಕಾರಣ ಸುನಿಲ್ ಶೆಟ್ಟಿ ಅವರೇ. ಸೊ ಅವ್ರು ಇರೋದಕ್ಕೆ ಆ ಸಿನಿಮಾ ಆ ಥರ ಆಯಿತು. ಆ್ಯಂಡ್ ಇವಾಗ ಇದು ಕೇವಲ ಕನ್ನಡದಲ್ಲಿ ಮಾತ್ರ, ತುಳುವಲ್ಲಿ ಮಾತ್ರ ಅಲ್ಲ, ಕನ್ನಡದಲ್ಲೂ ಬಂದಿದೆ, ಕನ್ನಡದಲ್ಲೂ ಜನ ನೋಡ್ತಾ ಇದ್ದಾರೆ. ಆ್ಯಂಡ್ ಈಗಾಗಲೇ 108 ಶೋ ಹೌಸ್ಫುಲ್ ಆಗಿದೆ. ನಮ್ಮ ಒಂದು ಸಣ್ಣ ತಂಡಕ್ಕೆ ಅದೊಂದು ದೊಡ್ಡ ಸಾಧನೆ ಅಂತ ನಾವು ಅಂದ್ಕೋತೀವಿ. ನಿಜ. ಸೊ ಸುನಿಲ್ ಶೆಟ್ಟಿ ಅವ್ರನ್ನ ನೀವು ಫಸ್ಟ್ ಅಪ್ರೋಚ್ ಮಾಡಿದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು ಅಂತ? ಇಲ್ಲ, ಅದೇ ತುಂಬ ಇಂಟ್ರೆಸ್ಟಿಂಗ್. ಏನೋ ಅಂದರೆ ನನಗೆ ಆ ದಿವಸ ತುಂಬ ಹೆವಿ ಜ್ವರ ಇತ್ತು. ನಾನು ಮಂಗಳೂರಲ್ಲಿದ್ದೆ. ನನ್ನ ಪ್ರೊಡ್ಯೂಸರ್ ಫೋನ್ ಮಾಡಿದ್ರು. ಬಿಕಾಸ್ ಅವ್ರಿಗೆ ಗೊತ್ತಿತ್ತು ನನ್ನ ಸ್ಕ್ರಿಪ್ಟಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ಅದು ತುಂಬ ದೊಡ್ಡ ಕ್ಯಾಲಿಬರ್ ಇರುವಂಥ ವ್ಯಕ್ತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅನಿಲ್ ಶೆಟ್ಟಿ ಅಂತ ನಮ್ಮ ಪ್ರೊಡ್ಯೂಸರು ಅವ್ರು ಅಂದರು, ಸುನಿಲ್ ಶೆಟ್ಟಿ ಅವ್ರನ್ನ ಮೀಟ್ ಆಗ್ತೀಯಾ, ಆ ಕ್ಯಾರೆಕ್ಟರ್ಗೆ ಅವ್ರನ್ನ ನೀನು ಮಾತಾಡ್ಬೋದಲ್ವಾ, ನನ್ನ ಫ್ರೆಂಡ್ ಇದ್ದಾರೆ, ಅವ್ರು ಕನೆಕ್ಟ್ ಮಾಡ್ತಾರೆ ನಿನ್ನನ್ನು ಅಂತ. ಸೊ ನಾನು ಕೇಳಿದೆ, ಅವ್ರಿಗೆ ಹೇಳಿದ್ದೀರಾ, ಸಿನಿಮಾ ವಿಷಯ ಹೇಳಿದ್ದೀರಾ, ಅವ್ರು ಆ್ಯಕ್ಟ್ ಮಾಡ್ತಾರೆ ಅಂತ ಒಪ್ಕೊಂಡಿದ್ದಾರಾ? ಅದೆಲ್ಲ ಏನಿಲ್ಲ, ಒಂದು ಮೀಟ್ ಆಗ್ಬೋದು ನೀನು ಅಂತ. ನಾನು ಅಂದ್ಕೊಂಡೆ, ಅಯ್ಯೋ ಹಂಗೆ ಮೀಟಾಗಿ ಯಾರು ಸಿನಿಮಾ ಮಾಡ್ತಾರೆ ಅಲ್ವಾ. ನಾ ಅರ್ಧ ಮನಸ್ಸಿಂದ ಓಕೆ ಇದಾಗಲ್ಲ ಅಂತ ಹೋದವನಂದರೆ ಅಟ್ಲೀಸ್ಟ್ ಅವ್ರನ್ನ ಮೀಟ್ ಆಗ್ಬೋದು, ಒಂದು ಫೋಟೋ ಆದರೂ ಹೊಡಿಸ್ಕೋಬೋದು, ಅಟ್ಲೀಸ್ಟ್ ನನಗೊಂದು ಪರಿಚಯ ಆದಂಗೆ ಆಗುತ್ತೆ ಅಂತ ಹೋಗಿದ್ದು. ಅವರಿಂದ ಸಿಕ್ಕಿದ್ದು ನನಗೆ 5 ನಿಮಿಷ. ಅವ್ರಿಗೂ ಗೊತ್ತಿರಲಿಲ್ಲ ನಾನು ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಬರ್ತಾ ಇದ್ದೀನಿ ಅಂತ. ಸೊ ಆ ಕಥೆಯಲ್ಲಿ ಒಂದು ಊರಿನ ಸತ್ವ ಇತ್ತು. ಆ್ಯಂಡ್ ಅವರು ಕೂಡ ಮಾಡಿದ್ರೆ ಅವ್ರ ಕ್ಯಾರೆಕ್ಟ್ರು ಏನಾದರೂ ಜನರಿಗೆ ಒಂದು ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಆಗುವಂಥ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಅನ್ಕೋತಾ ಇದ್ರಂತೆ. ಅದು ಪರ್ಫೆಕ್ಟಾಗಿ ಸಿಂಕ್ ಆಯಿತು. 5 ನಿಮಿಷಕ್ಕೆ ಕತೆ ಕೇಳಿ ಅವ್ರು ಹೇಳಿದ್ರು, ಈ ಸಿನಿಮಾ ನಾನು ಮಾಡ್ತೀನಿ. ಅವ್ರ ಪರ್ಸನಲ್ ನಂಬರ್ ಕೊಟ್ಟರು, ನನ್ನ ಕ್ಯಾರೆಕ್ಟರ್ ಬಗ್ಗೆ ಏನಿದೆ ಕಳಿಸು ಅಂತ. ನಾನು 2 ದಿನ ತಗೊಂಡೆ, ಬಿಕಾಸ್ ಇನ್ನೂ ಒಂದು ಸ್ವಲ್ಪ ಬೆಟರ್ ಆಗಿ ಮಾಡಬೇಕಿತ್ತು ಅವ್ರ ಕ್ಯಾರೆಕ್ಟರ್. ಸೊ ಅವ್ರು ಕಳಿಸ್ದೆ. ಇಲ್ಲ ನಾವು ಮಾಡೋಣ ಅಂತ ಹೇಳಿದ್ರು. ಅದು ಹೇಳೋದು ಮುಖ್ಯ ಅಲ್ಲ, ಬಟ್ ನಾನು ಯಾರಿಗೂ ಹೇಳಿರಲಿಲ್ಲ. ಬಿಕಾಸ್ ಅವರು ದೊಡ್ಡ ಸೂಪರ್ ಸ್ಟಾರು, ಹೇಳ್ತಾರೆ, ಮತ್ತೆ ಅವರು ಟೈಮ್ ಶೆಡ್ಯೂಲ್ ಓಕೆ ಆಗಿದೆ ಬರದೇ ಇದ್ರೆ ಮತ್ತೆ ನಮಗೆ ಮರ್ಯಾದೆ ಹೋಗ್ಬಿಡುತ್ತೆ ನಾವು ಹೇಳ್ಬಿಟ್ಟು. ಸೊ ಅವ್ರು ಬರೋ ದಿನ ತನಕ ಕಾದಿದ್ದೆ. ಬಟ್ ಅವ್ರು ಹೆಂಗೆ ಹೇಳಿದ್ರು ಹಂಗೆ ನಮ್ಗೆ 5 ದಿನ ಕೊಟ್ಟರು, 5 ದಿನ ಶೂಟ್ ಮಾಡಿದ್ರು. ಆ್ಯಂಡ್ ಇವಾಗ ಪ್ರಮೋಷನ್ಗೂ ಬಂದು ಹೆಲ್ಪ್ ಮಾಡಿದ್ರು. ಸೊ ನನ್ನ ಒಂದು ಡೈರೆಕ್ಷನ್ ಕೆರಿಯರಲ್ಲಿ ನನಗೆ ಒಂದು ದೊಡ್ಡ ಮೈಲಿಗಲ್ಲು ಅಂತ ನಾನು ತಗೋತೀನಿ ಅದನ್ನು. ಅದನ್ನ ಇವ್ರ ಹತ್ರ ಕೇಳೋಣ. ದೀಪಕ್ ಅವರೇ, ಈಗ ನೀವು ದೊಡ್ಡ ದೊಡ್ಡ ಬ್ಯಾನರ್ ಅಲ್ಲಿ ಕೆಲಸ ಮಾಡಿದಿರಿ, ದೊಡ್ಡ ದೊಡ್ಡ ನಿರ್ಮಾಪಕರು, ನಿರ್ದೇಶಕರೊಟ್ಟಿಗೆಲ್ಲ ಕೆಲಸ ಮಾಡಿದಿರಿ. ಸೊ ರೂಪೇಶ್ ಶೆಟ್ಟಿ ಒಂದ್ಸರಿ ಈಗ ನಿಮ್ಮ ಬಂದು ಅಪ್ರೋಚ್ ಮಾಡಿದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಯಾಕಂದ್ರೆ 1-2-3 ಸಿನಿಮಾಗಳಲ್ಲಿ ಈಗಾಗಲೇ ಹಿಟ್ ಆಗಿದ್ದಾರೆ, ಜನರಿಗೆಲ್ಲ ಗೊತ್ತಿದೆ. ಅವ್ರ ಸಿನಿಮಾನ ನೀವು ಹೇಗೆ ನೋಡಿದ್ರಿ ಅಂತ? ರೂಪೇಶ್ ನನಗೆ ಮುಂಚೆಯಿಂದ ಪರಿಚಯ ಇಲ್ಲ, ಇದು ಫಸ್ಟ್ ಟೈಮ್ ರೂಪೇಶ್ ಕಾಲ್ ಮಾಡಿರೋದು. ಬಟ್ ರೂಪೇಶ್ ಬಗ್ಗೆ ನನಗೆ ತುಂಬ ಜನ ಅಂದರೆ ಹೇಳಿದ್ದಾರೆ. ಸೊ ಅವ್ರನ್ನ ಮೀಟ್ ಮಾಡ್ದೇನೆ ಐ ಹ್ಯಾಡ್ ದಿಸ್ ಸಾಫ್ಟ್ ಕಾರ್ನರ್ ಆರ್ ಲೈಕಿಂಗ್ ಟುವರ್ಡ್ಸ್ ಹಿಮ್. ಆ್ಯಂಡ್ ಮೈ ಸಿಸ್ಟರ್ಸ್ ಆರ್ ಬಿಗ್ ಫ್ಯಾನ್ಸ್ ಆಫ್ ರೂಪೇಶ್. ಸೊ ಇದು ಮೂವಿ ಬಂದಾಗ ನನಗೂ ಹೇಳಿರಲಿಲ್ಲ ಸುನಿಲ್ ಸರ್ ಇದ್ದಾರೆ ಅಂತ. ಮೇ ಬಿ ಇನ್ನೊಂದು 2-3 ಬೇರೆ ಆರ್ಟಿಸ್ಟ್ ಹೆಸರು ಹೇಳಿದರು. ಸೊ ಮೇ ಬಿ ಅವರು, ಮೇ ಬಿ ಇವರು ಅಂತ. ಸೊ ಬಟ್ ಅದೊಂದಿತ್ತು 50% ನನಗೆ, ಸುನಿಲ್ ಸರ್ ಇದ್ದಾರೆ, ಇದನ್ನು ಒಪ್ಕೋಬೇಕು, ನಾನು ಮಾಡಲೇಬೇಕು ಅಂತ. ಆ್ಯಂಡ್ ಅವ್ರು ಮಾಡ್ತಾರೆ ಅಂತ ಆದರೆ ನಾನು ಇನ್ನು ಸ್ಟೋರಿ ಕೇಳೋದು, ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಳ್ಳೋದು ಎಲ್ಲ ಅವಶ್ಯಕತೆನೇ ಇಲ್ಲ, ಬಿಕಾಸ್ ಹಿ ಹ್ಯಾಸ್ ಆಲ್ರೆಡಿ ಅಗ್ರೀಡ್ ಅಂತ. ಸೊ ಸ್ಟೋರಿ ನಾನು ಬೇಡ ಅಂದ್ರೆ ಇಲ್ಲ, ನೀವು ಕೇಳಬೇಕು, ನಿಮ್ಮ ಪಾತ್ರ ಆದ್ರೂ ಕೇಳ್ಬೇಕು ನೀವು, ಇಲ್ಲಾಂದ್ರೆ ಆಮೇಲೆ ಕನ್ಫ್ಯೂಷನ್ಸ್ ಎಲ್ಲ ಆಗುತ್ತೆ. ಇಲ್ಲ, ನಿಮ್ಮ ಪಾತ್ರ ನೀವು ಡೈರೆಕ್ಟರ್ ಆಗಿ ಒಬ್ಬ ಆಕ್ಟರ್ ಆಗಿ ಹೇಗೆ ಕಾಣಿಸಿದ್ರು ನಿಮ್ಗೆ ರೂಪೇಶ್? ಅವರು ಅದೊಂದು ಸೂಪರ್ ಹ್ಯೂಮನ್, ಅವ್ರು ಡಿಫ್ರೆಂಟ್ ಎಲಿಮೆಂಟ್ ಇಂದ ಮಾಡಿದ್ದಾರೆ ಅವ್ರನ್ನ. ಆಗಲ್ಲ, ಹತ್ರ ಹೋಗಕ್ಕೂ ಆಗಲ್ಲ ನಮಗೆ. ವೆರಿ ಹಾರ್ಡ್ ವರ್ಕಿಂಗ್ ಅಂಡ್ ವೆರಿ ಫೋಕಸ್ಡ್. ಅವ್ರು ನನ್ನನ್ನು ಎಷ್ಟೇ ಹೊಗಳಿದ್ರು. ಸೊ ಅವ್ರು ನನಗೆ ಮಾಡಿರೋಂಥ ಕೋಆಪರೇಷನ್ ತುಂಬಾ ಇದೆ. ಬಿಕಾಸ್ ದೊಡ್ಡ ಸೆಟ್ ಅಲ್ಲಿ ದೊಡ್ಡ ಕ್ಯಾರವ್ಯಾನ್ ಎಲ್ಲ ಇದ್ದು ಆಕ್ಟ್ ಮಾಡೋದು ಬೇರೆ. ಬಟ್ ನಮ್ಮ ಕಂಫರ್ಟ್ ಲೆವೆಲ್ ಅಷ್ಟೆಲ್ಲ ಕೊಡೋಕ್ಕಾಗಲ್ಲ. ಅಂದ್ರೆ ತುಳು ಅಂತಂದಾಗ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಬೇಕಾಗಿಲ್ಲ. ಇಲ್ಲ, ಇನ್ಫ್ಯಾಕ್ಟ್ ತುಂಬಾ ಕಂಫರ್ಟ್ ಲೆವೆಲ್ ಏನಂದ್ರೆ ಟೈಮ್ ಟು ಟೈಮ್, ಡೇಟ್ ಟು ಡೇಟ್. ಒಂದಿನ ಹಿಂದೆನೆ ನಂಗೆ ಡೈಲಾಗ್ ಶೀಟ್ಸ್ ಎಲ್ಲ ಬರೋದು, ಟೈಮಿಂಗ್ ಹಿಂದೆ ಫೋನ್ ಮಾಡಿ ನೀವು ಮಧ್ಯಾಹ್ನ 12 ಗಂಟೆಗೆ ಬನ್ನಿ ಅಂತ, 12:30 ಶಾರ್ಟ್ ತೆಗಿಯೋರು. ಇವತ್ತು 6 ಗಂಟೆಗೆ ಆಗುತ್ತೆ ಅಂದ್ರೆ 5:45 ಬಿಟ್ಕೊಡೋರು. ಪಿನ್ ಟು ಪಿನ್ ಪ್ಲಾನಿಂಗ್.